2013ರಲ್ಲಿ ಜಮೀರ್ ಸಾಹೇಬರು ಒಂದು ಮನೆ ತಗೊಂಡ್ರು. ಎಲ್ಲಿ ಇವಾಗ ಶಿವಾಜಿನಗರಲ್ಲಿ ಬೊಂಬು ಬಜಾರಲ್ಲಿ ಇರೋ ಮನೆ ಜಮೀರ್ ಅಹಮದ್ ಸಾಹೇಬ್ರು ಇದ್ದಾವಲ್ಲ, ಆ ಮನೆ ಅದು KSFCಯಲ್ಲಿ ಲೋನ್ ಇತ್ತು. ಅದ್ರ ಮೇಲೆ ಅವ್ರು ಯಾರೋ ಅಸ್ಲಂ ಪಾಷಾ ಅನ್ನೋ ಹತ್ರ ತಗೊಂಡಿದ್ರು. ಅದಕ್ಕೆ ಇವ್ರಿಗೆ ದುಡ್ಡು ಕಟ್ಟಿಲ್ಲ. ಅದು ಫೈನಲ್ ನೋಟಿಸ್ ಬಂದಿತ್ತು ಇವ್ರಿಗೆ. ಏನಂದರೆ ಈ ಪ್ರಾಪರ್ಟಿ ಆ್ಯಕ್ಷನ್ ಮಾಡಿದ್ದೀವಿ, ದುಡ್ಡು ಕಟ್ಟಿಲ್ಲ ಅಂತೇಳ್ಬಿಟ್ಟೆ 7 days ನೋಟಿಸ್ ಏನೋ ಬಂತು. ಆವಾಗ ಅವರು 2 ತಿಂಗಳು ನೋಟಿಸು, 2 ಮಂತಲ್ಲಿ ಕಟ್ಟಿಲ್ಲ ಅಂದರೆ ಪ್ರಾಪರ್ಟಿ ಆ್ಯಕ್ಷನ್ ಮಾಡ್ತೀವಿ ಅಂತ. ಆವಾಗ ನನಗೆ ಕರೆದು ಬಾಬು ರೈತರ ಮನ ಮರ್ಯಾದೆ ಹೋಗ್ತಾ ಇದೆ, ನೀವು ಒಂದು 3.5 ಕೋಟಿ ನನಗೆ ಸಾಲ ಬೇಕಾಗಿದೆ, ನೀವು ಸ್ವಲ್ಪ ಸಹಾಯ ಮಾಡಿ, ನನಗೆ 4 ತಿಂಗಳಲ್ಲಿ ನಿಮಗೆ ಕೊಡ್ತೀನಂತ ಹೇಳಿದ್ರು. ನಾನು ಆವಾಗಲೂ ನನ್ನ ಹತ್ರ ಬಿಸ್ನೆಸ್ ಬಂದಾಗ್ಬಿಡುತ್ತೆ, ನಾನು ದುಡ್ಡು ಕೊಟ್ಟರೆ ನನ್ನ ಹತ್ರ ಇಲ್ಲ. ಆವಾಗ ಭಾಳ ಚಿಕ್ಕ ಲೆವೆಲಲ್ಲಿ ಇದ್ದೆ ನಾನು ಅಂತೇಳಿದ್ರೆ, ಆಮೇಲೆ ಇಲ್ಲ ಅಂತ ಭಾಳ ರಿಕ್ವೆಸ್ಟ್ ಮಾಡಿ 6 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಸರಿ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಅವ್ರಿಗೂ ಕೊಟ್ಟಿಲ್ಲ. KFC ಬ್ಯಾಂಕ್ಗೇನೋ ಒಂದು 3 ಕೋಟಿ DD, ಒಂದು 50 ಲಕ್ಷ DD, ಒಂದು 3 ಕೋಟಿ DD ಅವ್ರಿಗೆ KFCಯಲ್ಲಿ ನಾನು ಜಮೀರ್ ಅಹಮದ್ ಸಾಹೇಬ್ ತಗೊಂಡೋಗಿ ಅವ್ರ ಅಕೌಂಟಲ್ಲಿ ಕಟ್ಬಿಟ್ಟು ಬಂದೆ. ಆಮೇಲೆ ಒಂದು 2-3 ಸಲ ಕೇಳಿದೆ ಅವ್ರಿಗೆ. ಹತ್ರ ನಮ್ಮ ರಿಲೇಷನ್ ಚೆನ್ನಾಗಿದೆ, ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ಹಂಗೆ ಪೆಂಡಿಂಗ್ ಆಗಿಬಿಡ್ತು. ನಾನು ಅದಕ್ಕೆ ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ.